ಆಬ್ವಿಯಸ್ಲಿ ಕಷ್ಟ ಆಗುತ್ತೆ ಅಲ್ಲ. ನೋಡಿ ಎಷ್ಟು ಅನ್ಈವನ್ ಸರ್ಫೇಸ್ ಇದೆ, ಇಷ್ಟು ದಪ್ಪ ದಪ್ಪ ಜಲ್ಲಿ ಕಲ್ಲಿದೆ, ಹಳ್ಳ ಇದೆ. ನಾವು ಹೆಂಗೆ ಗಾಡಿ ಇಳಿಸ್ಬೇಕಲ್ಲಿ? ವಯಸ್ಸಾಗಿರೋರು ಹೆಂಗೆ ಓಡಿಸ್ಬೇಕು? ಮಕ್ಕಳನ್ನ ಹಿಂದೆ ಮುಂದೆ ಕುಡ್ಸ್ಕೊಂಡು ಓಡಾಡ್ತಾ ಇರ್ತಾರೆ, ಅವ್ರು ಹೆಂಗೆ ಓಡಾಡಬೇಕು? ಆಬ್ವಿಯಸ್ಲಿ ಇದು ತುಂಬ ಕಷ್ಟ. ದೇ ಹ್ಯಾವ್ ಟು ಗಿವ್ ಟಾಪ್ ಮೋಸ್ಟ್ ಪ್ರಿಫರೆನ್ಸ್ in evening this road. ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ಗುಂಡಿ ಮುಚ್ಚುತ್ತಾ ಇದ್ದಾರೆ ಮೇಡಮ್. ಡೆಡ್ ಲೈನ್ ಇತ್ತು, ಮುಗಿದಿದೆ ಡೆಡ್ ಲೈನು. ಬಟ್ ನಿಮ್ಮ ಏರಿಯಾದಲ್ಲಿ ಯಾಕೋ ಏನೋ ಬಿಟ್ಬಿಟ್ಟು ಅರ್ಧ ಮಾತ್ರ ಮಾಡಿ ಹೋಗ್ಬಿಟ್ಟಿದ್ದಾರೆ. ಆ ಥರದ ಏನಂತ? ಅದು ಸರ್ವೆ ಆಗಿಲ್ಲದೆ ಇರ್ಬೋದು, ಅಥವಾ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಅವರು ನಿರ್ಲಕ್ಷ್ಯ ವಹಿಸಿರ್ಬೋದು. ಆ್ಯಂಡ್ ಬೇಸಿಕಲಿ ಗೌರ್ಮೆಂಟ್ ಅವರು ಇದಕ್ಕೆಲ್ಲ ಅವರು ಉತ್ಸಾಹ ತಗೊಂಡು ದೇ ಶುಡ್ ರೆಪ್ರೆಸೆಂಟ್ ಬ್ಯಾಂಗ್ಳೂರ್ ಇನ್ ವೆರಿ ನೈಸ್ ವೇ. ಸೊ ಬೆಂಗಳೂರು ಇವತ್ತಿನ ದಿವಸ ಇಟ್ ಇಸ್ ಸೋ ಫೇಮಸ್, ಅಂಡ್ people come from outside with so much of expectations. Being a IT hub and Silicon Valley and all that, definitely we have to give preference for the roads, irrespective of any government. ಈ ರಸ್ತೆ ಗುಂಡಿ ಯಾವಾಗಲೂ ಇದು ಸುಮಾರು ಟೈಮಿಂದ ಈ ಥರ ಬಿದ್ದಿದೆ. ಇವಾಗ ನೋಡಿ ಜಲ್ಲಿಕಲ್ ಆಗಿ ಹೋಗಿದ್ದಾರೆ. ಇದು BBMP ಅವ್ರದ್ದು ಒಂದು ಕಣ್ಣೋರಿಸುವ ಈ ಕಾರ್ಯಕ್ರಮ ಆಗಿದೆ. ತೇಪ ಹೆಚ್ಚು ಸುಮ್ಮನೆ ಇಲ್ಲಿ ತುಂಬ ಬಸ್ಗಳು ಓಡಾಡ್ತವೆ, ಬಸ್ ಓಡಾಡುತ್ತೆ, ಟೂ ವೀಲರ್ ಓಡಾಡ್ತಾ ಇರ್ತವೆ. ಯಾವಾಗಲೂ ಆಕ್ಸಿಡೆಂಟ್ ಆಗ್ತಾ ಇರುವ ಸ್ಪಾಟ್ ಇದು. ಇಲ್ಲಿ ಈ ಥರ ಒಂದು ಕಾಟಾಚಾರಕ್ಕೆ ಏನೋ ಒಂದು ಮಾಡ್ದಂಗಿದೆ BBMP ಅವರು. ಇದು ಸರಿಯಾಗಿ ಮಾಡಬೇಕಾಗತ್ತೆ. ಇದು ಯಾವಾಗಲೂ ಆಕ್ಸಿಡೆಂಟ್ ಆಗ್ತಾ ಇರ್ತವೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಇಲ್ಲಿ ತುಂಬ ಬಸ್ಸುಗಳ ಇಲ್ಲಿ ತಿರುಗ್ತಾ ಇರ್ತವೆ. ಇಲ್ಲಿ ಟೂ ವೀಲರು, ಆಟೋ ಎಲ್ಲ ಇದಾಗ್ತದೆ. ಮೊನ್ನೆ 2 ಗಾಡಿಗಳು ಇಲ್ಲೇ ಸ್ಕಿಡ್ ಆಗಿದೆ. ಭಾಳ ತೊಂದರೆ ಆಗ್ತಾಯಿದೆ. ನೀವು ರೆಗ್ಯುಲರ್ ಆಗಿ ಓಡಾಡೋದು? ನಾವು ಇಲ್ಲೇ ಓಡಾಡ್ತೇವೆ, ಇಲ್ಲೇ ಸ್ಥಳೀಯರು, ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಮನೆ ಇರೋದು. ಯಾವಾಗಲೂ ಬೀಳ್ತಾ ಇರ್ತಾರೆ ಇಲ್ಲಿ. ಜಲ್ಲಿಕಲ್ಲು ಹಾಕಿದ್ದಾರೆ, ಅರ್ಧಂಬರ್ಧ ಏನೋ ಕಾಮಗಾರಿ ಆಗಿದೆ ಇಲ್ಲಿ. ಸುಮ್ಮನೆ ತೇಪೆ ಹೆಚ್ಚುಗಾರಿ ಏನೋ ಒಂದು ಇದಾದಂಗಿದೆ ಇಲ್ಲಿ. ಕಣ್ಣಿಗೆ ಮಣ್ಣು ಹೊಡಿಸುವಂಥ ಒಂದು ತಂತ್ರ ಇದೆ. ಬಾಲಕೃಷ್ಣ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.